ನಮಸ್ಕಾರ ಸ್ನೇಹಿತರೆ, ನಮ್ಮ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಇರುವಂತಹ ಮಕ್ಕಳು ಹಾಗೂ ಪೋಷಕರನ್ನು ಒಳಗೊಂಡಂತೆ ಒಂದು ದಿನದ ಪ್ರವಾಸವನ್ನು ಕೈಗೊಂಡಿದ್ದೆವು. ಮೊದಲಿಗೆ ನಾವು ಕಿಕ್ಕೇರಿಯಲ್ಲಿ ಇರುವಂತಹ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ 6:30ಕ್ಕೆ ಪ್ರವೇಶ ಮಾಡಿದೆವು. ಪ್ರತಿದಿನ 8 ಗಂಟೆಗೆ ಬಾಗಿಲು ತೆಗೆಯುತ್ತಿದ್ದ ದೇವಸ್ಥಾನ ನಮಗೋಸ್ಕರ ಅರ್ಚಕರಾದಂಥ ಆದಿತ್ಯ ಭಾರದ್ವಾಜ್ ಅವರು 6:30ಕ್ಕೆ ಬಾಗಿಲು ತೆಗೆದು ನಮಗೋಸ್ಕರ ಕಾಯುತ್ತಿದ್ದರು. ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು. ಬೇಲೂರು ಹಳೇ ಬೀಡಿನಷ್ಟೇ ವೈಭವಯುತವಾಗಿರುವಂಥ ಗತವೈಭವ ಸಾರುವಂತಹ ಈ ದೇವಸ್ಥಾನವನ್ನು ಪ್ರತಿಯೊಬ್ಬ ಪ್ರವಾಸಿಗನೂ ನೋಡಲೇಬೇಕಾದಂತಹ ಸ್ಥಳ. ಅದ್ಭುತವಾದಂಥ ಕೆತ್ತನೆಗಳನ್ನು ನೋಡಲು ನಿಜಕ್ಕೂ ಖುಷಿಯಾಗುತ್ತದೆ. ಮಹಾಭಾರತ ರಾಮಾಯಣಗಳ ಕಥೆಗಳನ್ನೂ ಹೇಳುತ್ತದೆ. ಅರ್ಚಕರಾದಂತಹ ಆದಿತ್ಯ ಭಾರದ್ವಾಜ್ ಅವರು ಮೂಲತಃ ಕಲಾವಿದರೂ ಹೌದು. ಈ ದೇವಸ್ಥಾನದ ಇತಿಹಾಸವನ್ನು ನಮಗೆ ಎಳೆಯಾಗಿ ವಿವರವಾಗಿ ಹೇಳಿದರು. ಏನಾಗಿತ್ತು ಅಂತ ಹೇಳಿ ಒಬ್ಬರು ಪಾಳೆಗಾರ್ತಿ ಇರ್ತಾರೆ. ಆವಾಗ ಈ ಜಾಗದ ಹೆಸರು ಸರ್ವಜ್ಞಪುರಿ ಅಂತ ಹೇಳಿ ಇರುತ್ತೆ. ಆ ಟೈಮಲ್ಲಿ ಅವಳಿಗೊಂದು ಬ್ರಹ್ಮನ ದೇವಸ್ಥಾನ ಮಾಡಬೇಕು ಅಂತ ಆಸೆ. ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ಲದೆ ಇರೋ ಕಾರಣ ದೇವಸ್ಥಾನ ಬೇಡ ಅಂತ ಗ್ರಾಮದಿಂದ ಇರುತ್ತೆ. ಆದರೆ ಅವಳಿಗೊಂದು ಬ್ರಹ್ಮ ದೇವಸ್ಥಾನ ಮಾಡಲೇಬೇಕು ಅನ್ನೋ ಆಸೆ ಇರುತ್ತೆ. ಅಂತ ಒಂದು ಸಂಘದಲ್ಲಿ ಕಾಳಮುಖ ಐತಿಗಳು ಅಂತ ಒಬ್ಬರು ಆಗಿನ ಕಾಲಕ್ಕೆ ಒಬ್ಬರು ಆರ್ಕಿಟೆಕ್ಟ್. ಈ ಥರ ಕಾಳಮುಖ ಸಿದ್ಧಾಂತದಲ್ಲಿ ಇದೊಂದೇ ದೇವಸ್ಥಾನ ಅಲ್ಲ, ಸುಮಾರು ದೇವಸ್ಥಾನಗಳು ಹೊಸ. ಸೊ ಆ ಥರ ಇದ್ದಾಗ ಅವ್ರ ಬಗ್ಗೆ ಕೇಳ್ತಿರ್ತಾರೆ, ನಾವು ಬ್ರಹ್ಮ ದೇವಸ್ಥಾನ ಮಾಡಬೇಕು ಹೇಗೆ ಮಾಡೋದು. ಈಶ್ವರನಿಗೆ ಪೂಜೆ ಮಾಡ್ತಾರೆ, ಅದು ಬ್ರಹ್ಮನಿಗೆ ಸರಿ. ಯಾಕಂದರೆ ಬ್ರಹ್ಮನಿಗೆ ನೇರವಾಗಿ ಪೂಜೆ ಇದೆ. ಸೊ ಹಾಗಾಗಿ ಬ್ರಹ್ಮನಿಗೆ ನೇರವಾಗಿ ಪೂಜೆ ಇಲ್ಲ ಅಂದರೆ ಬ್ರಹ್ಮ ತತ್ವದಲ್ಲಿ ಈಶ್ವರನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬ್ರಹ್ಮೇಶ್ವರ ಅಂತ ಹೇಳಿ. ಅದೇ ರೀತಿ ಹೊಯ್ಸಳರ ಒಂದು ಆಗಿನ ಕಾಲದಲ್ಲಿ 1ನೇ ನರಸಿಂಹನ ಪೀರಿಯಡ್, 1ನೇ ನರಸಿಂಹನ ಕಾಲದಲ್ಲಿ ಇದಾಗಿರೋದು 1171ರಲ್ಲಿ. ಆಯಿತಾ. ಈಗೇನು ನೀವು 4 ಪಿಲ್ಲರ್ ನೋಡ್ತಾ ಇದ್ದೀರಾ, ಇದು ಬಂದು ಬ್ಲ್ಯಾಕ್ ಸೋಪ್ ಸ್ಟೋನ್ ಅಂತ ಕರೀತಾರೆ. ಇವತ್ತಿನ ಲೆಕ್ಕಕ್ಕೆ ನಿಮಗೆ ಬ್ಲ್ಯಾಕ್ ಡೈಮಂಡ್ ಎಷ್ಟು ಕಷ್ಟನೋ ಈ ಕಲ್ಲು ಸಿಗೋದು ಅಷ್ಟೇ ಕಷ್ಟ ಆಗಿದೆ. ಅದನ್ನು ಮುಟ್ಟಿ ಎಷ್ಟು ತಣ್ಣಗಿದೆ, ಅದಕ್ಕಿಂತ 5 ರಿಂದ 6 ಪಟ್ಟು ಲಿಂಗ ತಣ್ಣಗಿರುತ್ತೆ. ಎರಡು ಎಲ್ಲ ಸೇಮ್ ಸೋಪ್ ಸ್ಟೋನ್ಸ್. ಆದರೆ ಇವತ್ತು ಅದರಲ್ಲಿರುವಂಥ ಕೆತ್ತನೆಗಳನ್ನ ನೋಡಿ ತುಂಬ ಎಲ್ಲರೂ ಮೊನಾಲಿಸಾ ಪೇಂಟಿಂಗ್ ಅದು ಎಲ್ಲ ಬೇಕಾದಷ್ಟು ಹೇಳ್ತಾರಲ್ಲ. ಇವತ್ತಿನ 1,500-2,000 ವರ್ಷದ ಹಿಂದೆನೇ ಮಿನಿಯೇಚರ್ಸ್ ಮಾಡಿದ್ದಾರೆ ಸ್ಟೋನ್ಸಲ್ಲಿ ನೋಡಿ. ಅದು 1.5 ಇಂಚ್ 1.5 ಇಂಚ್ ಕಾರ್ವಿಂಗ್ ಅದು.